ಇನ್ನು ಉತ್ತರಾದಿ ಮಠ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಮಠದ ಅನೇಕ ವ್ಯಾಜ್ಯಗಳಿಗೆ ಇವತ್ತು ಬ್ರೇಕ್ ಅನ್ನುವಂಥದ್ದು ಬೀಳಲಿಕ್ಕಿದೆ. ಉತ್ತರಾದಿ ಮಠ ಮತ್ತು ರಾಯರ ಮಠದ ವ್ಯಾಜ್ಯಕ್ಕೆ ಇಂದು ಬಿಗ್ ಬ್ರೇಕ್. ಬೆಂಗಳೂರಿನಲ್ಲಿ ಎರಡೂ ಮಠದ ಉಭಯ ಶ್ರೀಪಾದರ ಸಮಾಗಮ ಅನ್ನುವಂಥದ್ದು ಆಗ್ತಾ ಇದೆ. ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಠದ ಶುಭದೇಂದ್ರ ತೀರ್ಥರ ಸೌಹಾರ್ದ ಭೇಟಿ ಅನ್ನುವಂಥದ್ದು ಇವತ್ತು ಬೆಂಗಳೂರಿನಲ್ಲಾಗುತ್ತೆ. ಉಭಯ ಮಠದ ಶಿಷ್ಯರ ಸಮ್ಮುಖದಲ್ಲಿ ಸಾಮರಸ್ಯದ ಮಾತುಕತೆ, ಐತಿಹಾಸಿಕ ಕ್ಷಣಕ್ಕೆ ಕಾಯ್ತಾ ಇರುವಂತಹ ಭಕ್ತಗಣ. ಇಂದು ಮಧ್ಯಾಹ್ನ 4 ಗಂಟೆಗೆ ಉಭಯ ಮಠಾಧಿಪತಿಗಳ ಸಮಾಲೋಚನೆ ಅನ್ನುವಂಥದ್ದಾಗುತ್ತೆ ಅನ್ನುವಂತಹ ಮಾಹಿತಿಗಳು. ಈ ಹಿಂದೆ 2 ರಿಂದ 3 ಬಾರಿ ಸಮಾಗಮ ಆಗಿತ್ತು. ಎರಡೂ ಮಠದ ಶ್ರೀಪಾದರಿಗೆ 2 ರಿಂದ 3 ಬಾರಿ ಸಮಾಗಮ ಅನ್ನುವಂಥದ್ದಾಗಿತ್ತು. ಗಂಗಾವತಿ ತಾಲೂಕಿನ ಆನೆಗುಂದಿ ಎನ್ನುವಂತಹ ಗ್ರಾಮ. ಆನೆಗುಂದಿ ಎನ್ನುವಂತಹ ಗ್ರಾಮದಲ್ಲಿ 9 ಜನ ಮಾಧ್ವ ಪರಂಪರೆಯ ಯತಿಗಳ ಬೃಂದಾವನಗಳಿದೆ. ಆ ಬೃಂದಾವನ ಪ್ರದೇಶಕ್ಕೆ ಹಲವಾರು ದಶಕಗಳಿಂದ, ಒಂದಲ್ಲ ಎರಡಲ್ಲ ಹಲವಾರು ದಶಕಗಳಿಂದ ಒಂದು ಕಾಂಟ್ರವರ್ಸಿ ಅನ್ನುವಂಥದ್ದು ಬಿಲ್ಡಾಗಿತ್ತು. ಪೂಜಾ ಪದ್ಧತಿಗಳು ಪ್ರಪ್ರಥಮವಾಗಿ ನಮಗೆ ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾಂಟ್ರವರ್ಸಿಗಳು ತಯಾರಾಗಿತ್ತು. ಪದ್ಮನಾಭ ತೀರ್ಥರು ಅನ್ನುವಂತಹ ಎಲ್ಲ ಮಹಾದ್ವ ಮಠಗಳಿಗೆ ಸಂಬಂಧಪಟ್ಟಂತಹ ಗುರುಗಳೊಬ್ಬರ ಬೃಂದಾವನ. ಆ ಬೃಂದಾವನದ ಆರಾಧನಾ ಮಹೋತ್ಸವ ಹತ್ರ 3 ದಿನ ನಡೆಯುತ್ತೆ. ಆ 3 ದಿನದ ಆರಾಧನಾ ಮಹೋತ್ಸವವನ್ನು ಈ ಎರಡೂ ಮಠಗಳು ಅಂದರೆ ಉತ್ತರಾದಿ ಮಠ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಮಠ ಮಾಡಿಕೊಂಡು ಬರ್ತಾ ಇತ್ತು. ಆದರೆ 3 ದಿನವೂ ಕೂಡ ಒಂದೇ ಮಠ ಆರಾಧನೆಯ ಆಚರಣೆಯನ್ನು ಮಾಡ್ತಾ ಇರಲಿಲ್ಲ. 1.5 ದಿನ ಒಬ್ಬರು, 1.5 ದಿನ ಒಬ್ಬರು. ಇದಕ್ಕೆ ಒಂದು ಬ್ರೇಕ್ ಬೀಳಬೇಕು. ಎರಡೂ ಮಠಗಳಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳೇನಿದೆ ಆ ಭಿನ್ನಾಭಿಪ್ರಾಯಗಳು ಹೋಗಿ ಎರಡೂ ಮಠಗಳು ಒಂದಾಗಿ ಮುಂದಿನ ದಿನಗಳಲ್ಲಿ ಆರಾಧನೆಯನ್ನು ಮಾಡಬೇಕು. ಇಷ್ಟು ದಿನ ಏನೇನಾಯಿತು ಅದನ್ನೆಲ್ಲವನ್ನೂ ಮರೆತು, ಆ ವ್ಯಾಜ್ಯಗಳನ್ನೆಲ್ಲವನ್ನೂ ಮರೆತು ನಾವು ಒಂದಾಗಿ ಸಾಮರಸ್ಯದಿಂದ ಸಮಾಜದಲ್ಲಿ ಬಾಳಬೇಕು ಅನ್ನುವಂತಹ ದೊಡ್ಡ ನಿರ್ಧಾರವನ್ನು ಎರಡೂ ಮಠದ ಪೀಠಾಧಿಪತಿಗಳು ಅಂದರೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಚೆನ್ನೈ ಮಹಾನಗರದಲ್ಲಿ ಮತ್ತು ಬೆಂಗಳೂರು ಮಹಾನಗರದಲ್ಲಿ ಒಂದು ಸಮಾಲೋಚನೆ ಸಭೆ ನಡೆದಿತ್ತು, ಸೌಹಾರ್ದ ಸಭೆ ನಡೆದಿತ್ತು. ಆ ಸಭೆಗಳು ಆಗ್ತಾನೆ ಇತ್ತು, ಬಟ್ ಅದನ್ನು ಸಂಪೂರ್ಣವಾಗಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಬಹಿರಂಗವಾದಂತಹ ಸಭೆಗಳಾಗಿರಲಿಲ್ಲ. ಒಂದು ಕ್ಲೋಸ್ ರೂಮಲ್ಲಿ ಸಭೆಗಳಾಗಿತ್ತು. ಅದಾದ ನಂತರ ಫೋಟೋಗಳು ವೈರಲ್ ಆದವು. ಇತ್ತೀಚೆಗಷ್ಟೇ ಡಿಸೆಂಬರ್ನಲ್ಲಿ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವ ಜರುಗಿತು. ಆ ಆರಾಧನಾ ಮಹೋತ್ಸವಕ್ಕೆ ಸೇಮ್ ನಾನು ಆಗಲೇ ಹೇಳಿದಾಗ 1.5 ದಿನ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಅವಕಾಶ ಸಿಕ್ಕರೆ ಮತ್ತೆ 1.5 ದಿನ ಉತ್ತರಾದಿ ಮಠಕ್ಕೆ ಅವಕಾಶ ಸಿಗೋದು ಆರಾಧನೆಯ ಆಚರಣೆಗೆ 3 ದಿನಗಳ ಪೈಕಿ. ಅಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠದ ಆರಾಧನೆಯ ವೇಳೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ನವಬೃಂದಾವನಕ್ಕೆ ಆಗಮಿಸಿದರು. ಆಗ ಅನೇಕ ದಶಕಗಳ ನಂತರ ಉತ್ತರಾದಿ ಮಠದ ಪೀಠಾಧಿಪತಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳು ಆನೆಗುಂದಿಯ ನವಬೃಂದಾವನ ಗಡ್ಡೆಯಲ್ಲಿ ಇಬ್ಬರೂ ಕೂಡ ಸೇರಿ ಆರಾಧನೆಯಲ್ಲಿ ಪಾಲ್ಗೊಂಡರು. ಇಬ್ಬರೂ ಕೂಡ ಮಾಲಿಕೆ ಮಂಗಳಾರತಿಗಳನ್ನು ಮಾಡಿ ಸೌಹಾರ್ದದ ಮಾತುಕತೆಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ಹೇಳಿದರು, ಅತಿ ಶೀಘ್ರದಲ್ಲಿ ನಾವಿಬ್ಬರೂ ಸೇರಿ ಒಂದು ಸೌಹಾರ್ದದ ವಿಚಾರವನ್ನು ಭಕ್ತಾದಿಗಳ ಮುಂದಕ್ಕೆ ಇಡ್ತೇವೆ. ಇಷ್ಟು ದಿನ ಏನೇನು ಗಲಾಟೆಗಳಿತ್ತು, ಕೇಸ್ಗಳಿತ್ತು, ಅದನ್ನೆಲ್ಲ ಹಿಂತೆಗೆದುಕೊಳ್ತೇವೆ. ಅದಕ್ಕೊಂದು ಸ್ವಲ್ಪ ಸಮಾಲೋಚನೆ ಮಾಡೋದಕ್ಕೆ ಮತ್ತಷ್ಟು ಟೈಮ್ ಬೇಕು ಅಂತ ಕೇಳಿದರು. ಈಗ ಆ ಸಮಯ ಬಂದಿದೆ. ಎರಡೂ ಮಠಗಳು ಕೂಡ ಇವತ್ತು ಬೆಂಗಳೂರಿನಲ್ಲಿ ಸೇರಿ ವ್ಯಾಜ್ಯವನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಏನು ಈ ಎರಡೂ ಮಠಗಳಿಗೆ ಕಾಂಟ್ರವರ್ಸಿಗಳಿತ್ತು, ಕಾಂಟ್ರವರ್ಸಿಗಳು ಅಂತಂದರೆ ಲೌಕಿಕವಾದಂತಹ ಕಾಂಟ್ರವರ್ಸಿಗಳು, ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಾಸ್ತ್ರೀಯ ವಿಚಾರ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ಇದೆ. ಅದು ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಪೀಠಾಧಿಪತಿಗಳಿಗೆ ಉತ್ತರ ಕೊಡಬೇಕು. ಆದರೆ ಸಾಮಾಜಿಕವಾಗಿ ಸೋಷಲಿ ಏನೇನು ಕಾಂಟ್ರವರ್ಸಿಗಳಿತ್ತು, ಏನೇನು ಕೇಸ್ಗಳಿತ್ತು, ಏನೇನು ವ್ಯಾಜ್ಯಗಳಿತ್ತು, ಅವುಗಳಿಗೆ ಇವತ್ತು ಅಂತಿಮ ತೆರೆ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನು ಎರಡೂ ಮಠದ ಮಠಾಧಿಕಾರಿಗಳು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಠದ ಭಕ್ತಾದಿಗಳಿಗೆ ಈ ಒಂದು ಸಮಾಗಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಎರಡೂ ಮಠದ ಪೀಠಾಧಿಪತಿಗಳು ಸೌಹಾರ್ದವನ್ನು ಮೆರೆಯಲಿಕ್ಕಿದ್ದಾರೆ. ಸಮಾಗಮ ಆಗಲಿಕ್ಕಿದೆ. ಬಸವನಗುಡಿಯ ಉತ್ತರಾದಿ ಮಠಕ್ಕೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ತದನಂತರದಲ್ಲಿ ಜಯನಗರದ 5th ಬ್ಲಾಕ್ನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಉತ್ತರಾದಿ ಮಠದ ಶ್ರೀಪಾದರು ಕೂಡ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯ ಲಭ್ಯ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಈ ಸಮಾಗಮ ಮುಂದೆ ಸಮಾಜದಲ್ಲಿ ಶಾಂತಿಯನ್ನು
ಉಂಟು ಮಾಡುತ್ತಾ ಅನ್ನುವಂಥದ್ದನ್ನು ಸದ್ಯ ಎಲ್ಲರೂ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.